ಮಣಿ ಅಣ್ಣ ಏನೋ ಹೇಳ್ತಾ ಇದ್ದಾರೆ, ಕೇಳೋಣ ಅವರೇ ಏನು ಇದ್ರ ಬಗ್ಗೆ ಹೇಳ್ತಿರೋ. ಹೇಳ್ರಿ, ಏನಾಗಿರೋದು ಹೇಳ್ರಿ. ಬೈಲ ಬ್ಲಾಸ್ಟ್ ಆಗಿರೋಂಥದ್ದು ಸುಮಾರು ಒಂದು 7 ಗಂಟೆಗೆ ಆಗಿದೆ. ಸಂಜೆ 6:30 7 ಗಂಟೆಗೆ ಆಗಿದೆ. ನಾವು ಒಂದು 7:10 ಇಲ್ಲಿ ಬಂದ್ವಿ. ನಾವು ಬರೋದೊಳಗೆ ಆಗಲೇ ಪೊಲೀಸ್ ಇತ್ತು, ಟ್ರಾಫಿಕ್ ಇತ್ತು, ಆಂಬುಲೆನ್ಸ್ ಇತ್ತು, ಟೋಟಲಿ ಪಬ್ಲಿಕ್ಕು ಕೂಡ ಭಾರಿನೇ ಸಹಕಾರ ಮಾಡ್ಯಾರೆ. ಹಂಗೆ ಸಹಕಾರ ಮಾಡಿ ಸಪೋರ್ಟ್ ಮಾಡದೇ ಇದ್ರೆ ಇದೆಲ್ಲ ಸಂಪೂರ್ಣ ಜಾಮೆ ಆಗ್ಬಿಡೋದು. ಹೌದಾ? ಮತ್ತೆ ಅಣ್ಣ ಇದರಲ್ಲಿ ಒಬ್ಬ ತೀರ್ಕೊಂಡಿಯಾನೆ, ಒಬ್ರು ತೀರ್ಕೊಂಡು ಸಾಳಂಕಿ ಅಂತೇಳಿ. ಸಾಲಂಕಿ ದೇವರಳ್ಳಿ ಹುಡುಗ, ಅವನೇನು ಆಪರೇಟ್ರ? ಅವನೇ ರಾಘು ಸಾಳಂಕಿ ಅಂತೇಳಿ ಆಪರೇಟ್ರ ತೀರ್ಕೊಂಡಿಯಾನೆ. ಆಮೇಲೆ ಒಂದು 8 ಜನ ಅಡ್ಮಿಟ್ ಆಗಿದ್ರು. 8 ಜನ ಅಡ್ಮಿಟ್, 3 ಜನ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಭದ್ರಾವತಿ ಹಾಸ್ಪಿಟಲ್ ಇದ್ದಾನೆ. 8 ಜನ ಅಡ್ಮಿಟ್ ಆಗಿದ್ದಾರೆ. ಈಗ ಅಡ್ಮಿಟ್ ಅಲ್ಲಿ 8 ಜನ, 5 ಜನ ಮೆಗರಲ್ಲಿದ್ದಾರೆ. 3 ಜನ ಡಿಸ್ಚಾರ್ಜ್ ಆಗಿ, 5 ಜನ ಸೀರಿಯಸ್ ಇದ್ದಾರೆ. 4 ಜನ ಚೆನ್ನಾಗಿದ್ದಾರೆ. ಯಾರಪ್ಪ ಇವರು ನಮ್ಮ ಭದ್ರಾವತಿಯ ಹೊಸಮನೆ ವಾರ್ಡಿನ ಕೌನ್ಸಿಲರ್ ಮಣ್ಣ ಅಂತ ಹೇಳಿ. ಇವರು ಆಗಲೇ ನಿನ್ನೆಯಿಂದ ಇಲ್ಲೇ ಇದ್ದಾರೆ. ಯಾಕಂದ್ರೆ ನಿಮಗೆ ಸೇರುತ್ತೆ ಅಣ್ಣ ಇದು? ನಿಮ್ಮ ವಾರ್ಡ್ ಅಧ್ಯಕ್ಷ ನಮ್ಮ ಸುದೀಪ್ ವಾರ್ಡ್ ಬರುತ್ತೆ. ಸುದೀಪ್ ವಾರ್ಡ್ ಇದು? ಸುದೀಪ್ ವಾರ್ಡ್ ಆಪೋಸಿಟ್ ಬಶೀರ್ ವಾರ್ಡ್ ಬರುತ್ತೆ. ಅಲ್ಲಿಂದ ಬೈಲರ್ 6 ಹೋಗಿ ಬಶೀರ್ ವಾರ್ಡಲ್ಲಿ 2 ಟನ್ ಇದೆ. 2 ಟನ್ ಒಂದು 2 ಟನ್ ಅಲ್ಲ, 2 ಟನ್ ಇದೆ. ಆಮೇಲೆ 1 ಕ್ವಿಂಟಾಲ್ ಒಂದು ಬೋಲ್ಟ್ ನಟ್ 6 ಹೋಗಿ ಅದು ಒಳಗಡೆ ಬಿದ್ದಿದೆ. ಇಲ್ಲಿ ಕಬ್ಬಣ ಸಿಕ್ಕಾಪಟ್ಟೆ ಕಬ್ಬಣ 6 ಹೋಗಿದೆ. ಯಾರ್ಯಾರೋ ಮನೆ ಮೇಲೆ ಬಿದ್ದಿದೆ. ಅದು ದೇವ್ರ ದಶ, ಯಾರಿಗೂ ಏನೋ ಜಾಸ್ತಿ ಹಾನಿ ಆಗಲಿಲ್ಲ. ಒಂದು ಹಾನಿ ಆಗಿರುತ್ತೆ, ಒಂದು ಜೀವ ಹೋಗಿದೆ. ದೇವ್ರ ದೊಡ್ಡವನು ಈ ಥರ ಒಂದು ಆಗಿರೋದು ನೋಡಿದ್ರೆ ಹೆಚ್ಚು ಕಮ್ಮಿ ಸುಮಾರು ಜನ ಸಾವಬೇಕಿತ್ತು. ಹೌದಲ್ಲ? ಪೊಲೀಸರು ಅಂತೂ ಅರೆ ಸಾಹಸ. ಅಣ್ಣ ಈಗ ಇನ್ನೊಂದು, ಈ ರೈಸ್ ಮಿಲ್ಲೆಲ್ಲ ಏನು ಟೌನ್ ಲಿಮಿಟ್ ಅಲ್ಲಿ ಇದಾವೆ, ಇದಕ್ಕೇನಾರು ದೂರ ಮಾಡಬೇಕು ಅಂತ ಏನಾರು ಐಡಿಯಾ ಏನಾರು ಇದೆಯಾ ಸರ್? ಇಲ್ಲಿ ತನಕ ಏನು ಚರ್ಚೆ ಆಗಿಲ್ಲ. ಇದು ಆಗಿಂತ ಅನಾಹುತಗಳು ಆಗಿದ್ದಿಲ್ಲ. ಇದು ಆಗಿರೋದು ನೋಡಿದಾಗ ಯಾಕಂದ್ರೆ ನೀವು ಈಗ ನಗರಸಭೆ ಅಧ್ಯಕ್ಷರಲ್ಲ, ಹಂಗಾಗಿ ನಿಮಗೆ ಕ್ವಶನ್ ಕೇಳಬೇಕು. ಪೆಟ್ರೋಲ್ ಬಂಕ್ ಆಗಲಿ ಸಿಟಿ ಲಿಮಿಟ್ಗಿಂತ ದೂರ ಹೊರಗೆ ಕೊಡ್ಲೇಬೇಕು ಸರ್. ಇದು ಇಲ್ಲಾಂದ್ರೆ ಇಂಥ ಹಾನಿಗಳು, ಇವತ್ತೇನೋ ಲಾರಿ ಅಡ್ಡ ಆಯ್ತು, ಮೇಲಾರು ಜಾಸ್ತಿ ಹಾನಿ ಆಗಲಿಲ್ಲ. ಅದೇ ಏನಾರ ಹಿಂಗೆ ಆಪೋಸಿಟ್ ಹೊಡೆದ್ಬಿಟ್ಟಿದ್ರೆ ಹೆಚ್ಚು ಕಮ್ಮಿ 100 ಜನ ಸಿಗ್ತಾರೆ. ಯಾಕಂದ್ರೆ ಇನ್ನು ಸುಮಾರು ರೈಸ್ ಮಿಲ್ ಎಲ್ಲ ಸಿಟಿ ಒಳಗೆ ಇದಾವೆ. ಹೌದೌದು, ಎಲ್ಲಿ ಬೇಕಲ್ಲಿ ಸಿಕ್ಕಾಪಟ್ಟೆ ಹೊರಗೆ ಹಾಕ್ಲೇಬೇಕಂತೇಳಿ ನಾವು ಒಂದ್ಸರಿ ಚರ್ಚೆ ಮಾಡೋಣ ಅಂತಿದ್ವಿ. ಮಾಡ್ಬೇಕು ಸರ್ ನೀವು. ಯಾಕಂದ್ರೆ ಕಮಿಷನರ್, ನಾವು ನಮ್ಮ ಎಮ್ಮೆರು ಸೇರ್ಕೊಂಡು ಊರಿಂದ ಸ್ವಲ್ಪ ದೂರ ಇದು ಒಳ್ಳೇದು ಅಂತ ಚರ್ಚೆ ಮಾಡೋಣ. ನಾಳೆ ದಿನ ಯಾರಿಗೂ ಏನೋ ತೊಂದರೆ ಆಗಬಾರ್ದು. ಎಮ್ಮೆಲ್ಲರೂ ಕೂಡ ಭಾರಿ ಸಹಕಾರ ಮಾಡಿ ಸರ್. ಬೆಳಗಾಂ ಅಧಿವೇಶನದಲ್ಲಿದ್ದರು. ಅವ್ರು ಫೋನ್ ಮಾಡಿ ಎಲ್ಲರಿಗೂ ಮಾಹಿತಿ ಕೊಟ್ಟರು. SP ಸಾಹೇಬರಿಗೆ, DC ಅವರಿಗೆ, ಎಲ್ಲರಿಗೂ ಎಲ್ಲ ಹೇಳಿದೆ ಸರ್. ಇವರು ನಗರಸಭೆ ಅಧ್ಯಕ್ಷರು ಮಣಿಯಣ್ಣ ಅಂತೇಳಿ. ಥ್ಯಾಂಕ್ ಯು.